ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 7, 19, 20 ಧ್ಯಾನ ಮಾಡಲಿದ್ದೇವೆ. ಆ ನೀರೆಲ್ಲ ರಕ್ತವಾಗುವುದು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲಾ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಐಗುಪ್ತ ದೇಶದಲ್ಲೆಲ್ಲ ಮರದ ಪಾತ್ರೆಗಳಲ್ಲಿಯೂ ಕಲ್ಲಿನ ಪಾತ್ರೆಗಳಲ್ಲಿಯೂ ಇರುವ ನೀರು ರಕ್ತವಾಗುವುದು ಅಂದನು. ಮೋಶೆ ಆರೋನರು ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನು ಮತ್ತು ಅವನ ಪರಿವಾರದವರ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಒಡೆಯಲು ಅದೆಲ್ಲ ರಕ್ತವಾಯಿತು. ಈಗ ಐಗುಪ್ತರು ನೈಲ್ ನದಿಯ ನೀರನ್ನು ಆರಾಧನೆ ಮಾಡ್ತಾ ಇದ್ರು, ಸರ್ಪವನ್ನು ಆರಾಧಿಸ್ತಾ ಇದ್ರು. ಮಾತ್ರವಲ್ಲದೆ ಈಗ ಅವರು ಕಪ್ಪೆಗಳನ್ನ ಸಹ ಏನ್ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಹೀಗಾಗಿ ದೇವರು ಅದನ್ನೆಲ್ಲ ಅಲ್ಲಿ ನಾಶ ಮಾಡೋದನ್ನ, ಹಾಳು ಮಾಡೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಹಲವಾರು ಕಾರ್ಯಗಳನ್ನ ನಾವು ತಿಳ್ಕೊಳ್ಬಹುದು. ಒಂದನೇದಾಗಿ, ಈ ಲೋಕದಲ್ಲಿರುವಂತ ಯಾವುದೇ ಒಂದು ಸೃಷ್ಟಿ ಅದು ನಮ್ಮ ಸರ್ವಶಕ್ತನಾದ ದೇವರಿಂದ ಸೃಷ್ಟಿಯಾಗಿದ್ದು. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೋಹಾನನೇ ಹೇಳ್ತಾನೆ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಸಮಸ್ತವು ಆತನಿಂದ ಉಂಟಾಯಿತು. ಒಂದು ಅಂದ್ರೆ ಸೃಷ್ಟಿಕರ್ತರು ಮುಖ್ಯ. ಸೃಷ್ಟಿಯನ್ನೇ ದೇವರನ್ನಾಗಿ ನಾನು ನೀನು ಮಾಡಬಾರ್ದು. ಯಾವಾಗ ಸೃಷ್ಟಿಯನ್ನೇ ದೇವರನ್ನಾಗಿ ನಾವು ಮಾಡ್ತೀವೋ ಹಾಗಾದ್ರೆ ದೇವರು ಬೇಡ ಎಂಬುದಾಗಿ ನಾವು ಹೇಳುವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡ್ಬೇಕಾದ್ರೆ, ಯಾವ ಒಬ್ಬ ಮನುಷ್ಯನು ದೇವರೊಂದಿಗೆ ಪರ್ಸನಲ್ ಆದಂತ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಕೊಳ್ಳೋದು, ಆಗ ಅವನು ಈ ರೀತಿಯ ಸೃಷ್ಟಿಯನ್ನ ತನ್ನ ದೇವರನ್ನಾಗಿ ಮಾಡ್ಕೊಳ್ತಾನೆ. ಹೀಗಾಗಿ ದೇವರು ಅದನ್ನ ಹಾಳು ಮಾಡಬೇಕಾಗುತ್ತೆ. ದೇವರಲ್ಲಿ ನೈಲ್ ನದಿಯ ನೀರನ್ನು ಇವರು ಆರಾಧನೆ ಮಾಡ್ತಾ ಇದ್ರು, ಸರ್ಪವನ್ನ ಆರಾಧನೆ ಮಾಡ್ತಾ ಇದ್ರು, ಕಪ್ಪೆನೂ ಆರಾಧನೆ ಮಾಡ್ತಾ ಇದ್ರು. ಹೀಗಾಗಿ ದೇವರು ಅದನ್ನೆಲ್ಲ ಸಾಯಿಸೋದನ್ನ ನಾವು ನೋಡ್ತೀವಿ. ನಿನಗೆ ಯಾರು ದೇವರಾಗಿದ್ದಾರೆ? ಯೇಸುವನ್ನ ದೇವರನ್ನಾಗಿ, ಕರ್ತನಾಗಿ ನೀನು ಅಂಗೀಕರಿಸ್ಕೋ. ನೀನು ಸದಾ ಕಾಲ ಜೀವಿಸುತ್ತಿ. ನೀನು ಸತ್ತರೂ ನೀನು ಸದಾ ಕಾಲ ಜೀವಿಸುತ್ತಿ. ಒಂದು ವೇಳೆ ಯೇಸುವನ್ನ ನೀನು ಬಿಟ್ಟು ಇಂಥ ಸೃಷ್ಟಿಯನ್ನ ನೀನು ಯಾವಾಗ ಹಿಂಬಾಲಿಸ್ತೀಯೋ, ದೇವರನ್ನಾಗಿ ಮಾತ್ರವಲ್ಲದೆ ನೀನು ಅದನ್ನೇ ದೇವರನ್ನಾಗಿ ನಿನ್ನ ಮನೆಯಲ್ಲಿ ಇಟ್ಕೊಳ್ತೀಯೋ, ಖಂಡಿತವಾಗಿ ಪ್ರಿಯರೇ, ನಿನಗೆ ಜೀವ ಇರೋದಿಲ್ಲ. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗಾಗಿ ಮಾನಸಾಂತರ ಪಟ್ಟು ಯೇಸುವಿನ ಕಡೆಗೆ ತಿರುಗಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ನೀವು ಯೇಸುವನ್ನ ನಂಬಿನೂ ತಿರುಗಿ ಆತನ ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಇವತ್ತು ಕೃಪೆಯಿಂದ ದೇವರು ಕೈ ಚಾಚಿ ನಿಮ್ಗೆ ಕರೀತಾ ಇದ್ದಾರೆ. ನಿಮ್ಮ ಮೂಗಿನಲ್ಲಿ ಉಸಿರಿರುವವರೆಗೂ ಆತನ ಕೃಪೆ ನಿಮ್ಮನ್ನ ಬಿಟ್ಟಿಲ್ಲ. ನೀವು ಎಂಥ ಪಾಪ ಮಾಡಿದ್ರು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಟ್ಟು ನನಗೆ ದೇವರೇ ನೀನೇ ಬೇಕೆಂಬುದಾಗಿ ಹೇಳ್ತೀರೋ, ಕ್ಷಮಿಸ್ತಾರೆ. ಮಾತ್ರವಲ್ಲದೆ ನಿನಗೆ ಕೃಪೆ ತೋರ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಅನೇಕ ವೇಳೆ ನಿಜವಾದ ದೇವರೇ ನಿನ್ನನ್ನು ಬಿಟ್ಟು ನಾವು ಬೇರೆ ಎಲ್ಲವನ್ನ ದೇವರೇ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆ ರೀತಿ ನಾವು ಜೀವಿಸದೆ ನಿನ್ನನ್ನ ತಕ್ಕ ಹಾಗೆ ನಿನ್ನನ್ನು ಆರಾಧಿಸಬೇಕಪ್ಪ. ದೇವರನ್ನ ನಾವು ಮಹಿಮೆ ಪಡಿಸುವ ಹಾಗೆ ಎಲ್ಲರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು.
ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ತಾ ಹೇಳಿದ ನಲ್ಲ